ಆ ದೇವರದ್ದೇ ಈ ದೇಹ ನಿಜಕ್ಕೂ. ಅತ್ಯಮೂಲ್ಯವಾದ ಈ ದೇಹವನ್ನು ಪುಕ್ಕಟೆಯಾಗಿಯೇ ದೇವರು ನಮಗೆ ನೀಡಿದ್ದಾನೆ. ಪ್ರೊಕ್ರಿಯೇಷನ್ ಬೈ ಮಿಯರ್ ರಿಕ್ರಿಯೇಷನ್, ಮೋಜಿನ ಜೂಜಿನಿಂದಲೇ ಹೊಸ ಜನ್ಮದ ಉದಯ. ಏನಿದರ ರಹಸ್ಯ? ಅದೇ ಆ ದೇವರ ಉದಾರತೆ. ಆತ ಕೃಪಾಸಿಂಧು ಎನ್ನಲು ಒಂದಲ್ಲ, ಹತ್ತಲ್ಲ, 100 ನಿದರ್ಶನಗಳಿವೆ. ಪ್ರತಿ ರಾತ್ರಿ ನೀವು ಊಟ ಮಾಡಿ ಹಾಯಾಗಿ ನಿದ್ರಿಸುವಿರಿ. ಒಂದು ಇಲಿಮರಿ ಬಂದು ಕಟಮ್ಮೆಂದು ಕಾಲಿನ ಕಿರಿಬೆರಳಿಗೆ ಕಚ್ಚುತ್ತದೆ ಎಂದು ಹೇಳಿಕೊಳ್ಳಿ. ತಕ್ಷಣವೇ ನೀವು ಕಾಲನ್ನು ಎಳೆದುಕೊಂಡು ಬಿಡುವಿರಿ. ಪಕ್ಕನೆ ಎಚ್ಚರವಾಗಲೂಬಹುದು. ಅದಿಲ್ಲ ಎಂದರೆ ಮರುದಿನ ಬೆಳಗ್ಗೆ ನೀವೇ ಹೇಳುವಿರಿ, ರಾತ್ರಿ ಏನೋ ಕಚ್ಚಿದ ಹಾಗಾಯಿತು, ಪಕ್ಕನೆ ಕಾಲು ಎಳೆದುಕೊಂಡೆ ಎಂದು. ಆದರೆ ನೀವು ಪ್ರಜ್ಞಾಯುತವಾಗಿ ಕಾಲೆದುಕೊಂಡದಲ್ಲ. ಅದೇ ಪರಾವರ್ತಿತ ಪ್ರತಿಕ್ರಿಯೆ, ರಿಫ್ಲೆಕ್ಸ್ ಆಕ್ಷನ್. ಅದೇ ಒಳಗಿನ ದೇವರ ಚುರುಕುತನಕ್ಕೆ ಜೀವಂತ ಸಾಕ್ಷಿ. ನನ್ನ ಮಗು ನಿದ್ರಿಸುತ್ತಿದೆಯೇ, ಆತನ ಸಂಪೂರ್ಣ ರಕ್ಷಣೆಯ ಹೊಣೆ ನನ್ನದೇ ಎಂದೇ ಒಳಗಿನ ಪ್ರಾಣಶಕ್ತಿಯಾದ ದೇವರು ನಿಮ್ಮಲ್ಲಿ ನಾನೂ ಎಂಬಿ ಅಹಮಿಕೆ ಸಂಪೂರ್ಣ ಸ್ತಬ್ಧವಾದಾಗ ಖಂಡಿತವಾಗಿಯೂ ಜಾಗೃತನಾಗಿ ಇರುತ್ತಾನೆ. ಅಂದರೆ ನಿದ್ರೆಯಲ್ಲಿ ನಾನೂ ಎಂಬುದು ತಾತ್ಕಾಲಿಕವಾಗಿ 0 ಆಗಿರುತ್ತದೆ. ಮತ್ತೆ ಎಚ್ಚರವಾದೊಡನೆ ನಾನೂ ನನ್ನದು ನನ್ನಿಂದ ಎಂಬಿ ಅಹಮಿಕೆಯ ಮುಸುಕು ನಾವೆಲ್ಲರೂ ಹಾಕಿಕೊಂಡೇ ಮೆರೆದಾಡುವವರೇ. ಎಲ್ಲಿ ನಾನೂ ಹೆಡೆಯೆತ್ತಿರುವುದೋ ಅಲ್ಲಿ ಆ ದೇವರು ಭಾನೂ ವ್ಯಕ್ತವಾಗುವುದೇ ಇಲ್ಲ. ಮಗು, ನಿನ್ನ ಹಾರಾಟ ನಡೆಯಲಿ, ಅಹಮಿಕೆಯ ಹೋರಾಟ ಮುಂದರಿಯಲಿ, ಅಹಂಭಾವದ ಕೂಗಾಟ ಗರಿಕೆದರಲಿ, ನಾನಿದ್ದು ಬರಿದೆ ನೋಡುತ್ತಿರುವೆ ಎಂದು ಆತ ಸುಮ್ಮನೆ ವಾಚ್ಮೆನ್ ಆ್ಯಂಡ್ ಕ್ಯಾಚ್ಮನ್ ಆಗಿರುತ್ತಾನೆ. ಆತ ಮೆಚ್ಚುವ ವರ್ತನೆಗೆ +1 ಅಂಕ ಹಾಕುತ್ತಲೇ ಇದ್ದರೆ, ಆತ ಮೆಚ್ಚದಂಥ ಕೆಲಸ ಮಾಡಿದಾಗ ಅತಿ ಬೇಸರದಿಂದಲೇ -1 ಅಂಕ ಹಾಕುತ್ತಾನೆ. ಅದು ಈ ರೀತಿ ಮೈನಸ್ ಅಂಕ ಹಾಕುವಾಗ ತಪ್ಪೆಸಗಿದ 1 ಗಂಟೆ ನಿಧಾನಿಸುತ್ತಾನಂತೆ ಅಂಕ ಹಾಕಿದ ನಂತರ ಶಿಕ್ಷೆ ಕೊಡುವಾಗ. ಕಾರಣವಿಷ್ಟೇ, ಪಕ್ಕನೆ ವ್ಯಕ್ತಿ ಅಪರಾಧವಾಯಿತು ಎಂದು ತಿಳಿದು ಪಶ್ಚಾತ್ತಾಪದಿಂದ ಕ್ಷಮಾಪಣೆಗೆ ಮುಂದಾದರೆ ಆತ ಮೈನಸ್ ಹಾಕುವುದೇ ಇಲ್ಲ, ಶಿಕ್ಷೆ ಕೊಡುವುದೂ ಇಲ್ಲ. ಭಗವಂತ ಎಷ್ಟೊಂದು ಕೃಪಾಳುವಲ್ಲವೇ? ಇಂಥ ಭಗವಂತನನ್ನು ಮನದಣಿಯೇ ಕರೆದು ಕಾಡಿ ಬೇಡಿ ಬಾಡಿ ನೋಡಿ ಪಾಡುವ ಯತ್ನವೇ ಸಾಧನೆ.